ಎಲ್ಲರಿಗೂ ನಮಸ್ಕಾರ, ಸಕಡಾಂಕೆ ನಮಸ್ಕಾರ. ಇತ್ತೀಚೆಗಷ್ಟೇ ಬಹು ಅದ್ಧೂರಿಯ ಬಹು ಸಂಭ್ರಮದ ಕಾರ್ಕಳದ ವೆಂಕಟರಮಣ ದೇವಸ್ಥಾನದ ತೇರು ಸಂಪನ್ನಗೊಂಡಿತು. ಈ ರಥೋತ್ಸವ ಅಂತೇಳಿ ಹೇಳಿದರೆ ನಾವು ಹೆಚ್ಚಾಗಿ ನೋಡುವಂಥದ್ದು ಜನರು ಹೊಸ ಬಟ್ಟೆಗಳನ್ನು ತೊಡ್ತಾರೆ, ಒಡವೆಗಳನ್ನು ಧರಿಸ್ತಾರೆ, ತಮ್ಮ ಬಂಧು ಮಿತ್ರರನ್ನು ದೂರದಿಂದ ಕರೆಸ್ಕೊಳ್ತಾರೆ, ಅವರ ಜೊತೆಗೂಡಿ ದೇವಸ್ಥಾನಕ್ಕೆ ಹೋಗ್ತಾರೆ, ದೇವರನ್ನು ಮನಸ್ಸಿನಲ್ಲಿ ನೆನೆದು ಕೃತಾರ್ಥರಾಗ್ತಾರೆ. ಈ ಒಂದು ತೇರು ಅಂತೇಳಿ ಹೇಳಿ ಏನಿದೆ, ಇದು 5 ದಿನಗಳ ಕಾಲ ನಡೀತದೆ. ಸೊ ಈ 5 ದಿನಗಳ ಕಾಲ ಏನೇನೆಲ್ಲ ಒಂದು ಸಂಭ್ರಮಾಚರಣೆ ಇಲ್ಲಿ ನಡೀತದೆ ಅನ್ನುವಂಥದ್ದನ್ನು ನಿಮಗೆ ತಿಳಿಸ್ಲಿಕ್ಕಾಗಿ ಈ ಒಂದು ವಿಡಿಯೋವನ್ನು ಮಾಡಿದ್ದೇನೆ, ಒಂದು ಸಣ್ಣ ಪ್ರಯತ್ನವನ್ನು ಮಾಡಿದ್ದೇನೆ. ನೀವು ಯಾವುದೇ ದೇವಸ್ಥಾನವನ್ನು ತಗೊಳ್ಳಿ, ಅದರ ಮುಂದೆ ಧ್ವಜಸ್ತಂಭ ಇದೆ ಅಂತೇಳಿ ಹೇಳಿದರೆ ಆ ಒಂದು ದೇವಸ್ಥಾನದಲ್ಲಿ ರಥೋತ್ಸವ ನಡೀತದೆ ಅನ್ನುವಂತಹ ಅರ್ಥವನ್ನು ಅದು ಕೊಡ್ತದೆ. ಅದೇ ರೀತಿ ನಮ್ಮ ವೆಂಕಟರಮಣ ದೇವಸ್ಥಾನದಲ್ಲಿ ವಿಷ್ಣುವಿನ ವಾಹನವಾದಂತಹ ಗರುಡವನ್ನು ಈ ಧ್ವಜಸ್ತಂಭದ ಮೇಲೆ ಏರಿಸ್ತಾರೆ. ಧ್ವಜಸ್ತಂಭದ ಬಹು ಎತ್ತರಕ್ಕೆ ಏರಿದಂತಹ ಗರುಡ ಆಕಾಶ ಮಾರ್ಗವಾಗಿ ಹೋಗಿ ಎಲ್ಲ ದೇವತೆಯರಿಗೆ ಇಲ್ಲಿ ವೆಂಕಟರಮಣನ ಒಂದು ಮದುವೆ ನಡೀತಾ ಇದೆ, ನೀವು ಬರಬೇಕು ಅನ್ನುವಂತಹ ಒಂದು ಆಮಂತ್ರಣವನ್ನು ಮಾಡ್ತದಂತೆ. ಈ ಕಾರಣಕ್ಕಾಗಿ ಈ ರಥೋತ್ಸವದ ಪ್ರಥಮ ದಿನ, ಮೊದಲನೇ ದಿನ ಗರುಡವನ್ನು ಧ್ವಜಸ್ತಂಭದ ಮೇಲೆ ಏರಿಸುವಂಥದ್ದು ರೂಢಿ. ಇನ್ನೊಂದು ಮಾತಿದೆ, ನಮ್ಮ ಹಿರಿಯರು ಹೇಳ್ತಾ ಇದ್ರು, ಯಾವಾಗ ಈ ಬೆಳ್ಳಿಯ ಗರುಡ ಧ್ವಜಸ್ತಂಭದ ಮೇಲೆ ಏರ್ತಾನ ಅದರ ನಂತರ ಇಲ್ಲಿಯವರು ಯಾರೂ ಹೊರಗಡೆ ಹೋಗುವ ಹಾಗಿಲ್ಲ, ನಮ್ಮ ಕಾರ್ಕಳದಲ್ಲೇ ಇದ್ದು 5 ದಿನಗಳ ಕಾಲ ನಡೆಯುವಂಥ ಈ ತೇರಿನಲ್ಲಿ ಸಂಭ್ರಮಾಚರಣೆಯಲ್ಲಿ ಪಾಲ್ಗೊಳ್ಬೇಕು ಅಂತೇಳಿ ಹೇಳಿ. ನೀವು ಹೆಚ್ಚಾಗಿ ನೋಡಿದ್ದಿರ್ಬೋದು, ನಾವು ಯಾವತ್ತು ಗರ್ಭಗುಡಿಯ ಮುಂದೆ ದೇವರ ಮುಂದೆ ನಿಂತು ಪ್ರಾರ್ಥನೆಯನ್ನು ಮಾಡೋದಿಲ್ಲ ಅಲ್ವಾ, ದೇವರ ಬಲಗಡೆಯ ಅಥವಾ ಎಡಗಡೆಯೋ ನಿಲ್ತೇವೆ ನಾವು. ಯಾಕೆ ಇದು ಗೊತ್ತಾ? ಕಾರಣ ಏನು ಅಪ್ಪ ಅಂತೇಳಿ ಹೇಳಿದರೆ, ದೇವರ ಮುಂದೆ ಈ ಧ್ವಜಸ್ತಂಭ ಇದೆ ಅಲ್ವಾ, ನಾವು ಏನೇನೆಲ್ಲ ಪ್ರಾರ್ಥನೆಯನ್ನು ಮಾಡ್ತೇವೆ ಆ ಪ್ರಾರ್ಥನೆ ನೇರವಾಗಿ ಧ್ವಜಸ್ತಂಭದ ಮುಖೇನ ಗರುಡ ದೇವರು ಏನಿದ್ದಾರೆ ಅವರು ದೇವತೆಗಳಿಗೆ ತಲುಪಿಸ್ತಾರೆ. ಅವರು ಅಲ್ಲಿ ನಿಂತೆ ನಮ್ಮ ಒಂದು ಬೇಡಿಕೆ ಏನಿದೆ ಅದನ್ನು ಅನುಗ್ರಹಿಸ್ತಾರೆ ಅನ್ನುವಂತಹ ಒಂದು ಮಾತಿದೆ. ಆದ್ದರಿಂದ ಹೆಚ್ಚಾಗಿ ಹೇಳುವಂಥದ್ದು ಗರ್ಭಗುಡಿ ಮತ್ತು ಧ್ವಜಸ್ತಂಭದ ಮಧ್ಯೆ ನಿಂತು ಪ್ರಾರ್ಥನೆಯನ್ನು ಮಾಡಬಾರ್ದು ಅಂತೇಳಿ ಹೇಳಿ. ಇದು ಪ್ರಥಮ ದಿನದ ವಿಷಯ. ಆದರೆ ದ್ವಿತೀಯ ದಿನ ಕಟ್ಟೆ ಪೂಜೆ ಅಂತೇಳಿ ಹೇಳಿ ಇರ್ತದೆ. ಸೊ ಇದು ನನ್ನ ಅಕ್ಕನ ಮನೆಯಲ್ಲಿ ನಾನು ನೋಡಿದಂತಹ ಒಂದು ಕಟ್ಟೆ ಪೂಜೆ ವಿಚಾರವನ್ನು ನಿಮಗೆ ಹೇಳ್ತಾ ಇದ್ದೇನೆ. ದೇವರು ಬರುವಕ್ಕಿಂತ ಮೊದಲು ಆ ದಾರಿಯನ್ನು, ದೇವರು ಬರುವಂಥ ದಾರಿ ಏನಿದೆ ಅದನ್ನು ಸ್ವಚ್ಛವಾಗಿ ಇಟ್ಕೊಳ್ಬೇಕು. ಅದರ ನಂತರ ಇಲ್ಲಿಯ ಒಂದು ಜನರ ಅದೃಷ್ಟವೋ ಅಂತೇಳಿ ಹೇಳಬಹುದು. ಯಾಕಂತೇಳಿ ಹೇಳಿದರೆ ದೇವರು ಸುಮಾರು 100 ಕಟ್ಟೆಗಳಲ್ಲಿ, ತುಳಸಿ ಕಟ್ಟೆಗಳಲ್ಲಿ ದೇವರು ಇಲ್ಲಿ ಕೂತ್ಕೊಳ್ತಾರೆ. ಸೊ ಈ ತುಳಸಿ ಕಟ್ಟೆಯನ್ನು ತುಂಬ ಚೆನ್ನಾಗಿ ಹೂವಿನಿಂದ ಅದೇ ರೀತಿ ದೀಪದಿಂದ ಅಲಂಕರಿಸಿರ್ತಾರೆ. ನಾನೊಂದು 2-3 ಮನೆಗಳಿಗೆ ಹೋಗಿ ಅಲ್ಲಿ ಒಂದು ತುಳಸಿ ಕಟ್ಟೆಯ ಒಂದು ಫೋಟೋವನ್ನು, ವಿಡಿಯೋವನ್ನು ಇಲ್ಲಿ ಮಾಡಿದ್ದೇನೆ. ಒಂದು 4 ಕಟ್ಟೆಗಳಿಗೆ ಹೋಗಿದ್ದೇನೆ. ಸೊ ಎಲ್ಲ ಕಟ್ಟೆಗಳನ್ನು ತುಂಬ ಚೆನ್ನಾಗಿ ಸಿಂಗರಿಸ್ತಾರೆ. ಅದರ ನಂತರ ಭಟ್ರು ಬಂದು ವೆಂಕಟರಮಣ ದೇವರ ಮೂರ್ತಿಯನ್ನು ಆ ಒಂದು ಕಟ್ಟೆ ಮೇಲೆ ಇಟ್ಟು ಪೂಜನೆಯನ್ನು ಮಾಡ್ತಾರೆ. ಇಂಥ ಭಾಗ್ಯ ಏನಿದೆ, ಈ ಭಾಗ್ಯವನ್ನು ಪಡೆದಂತಹ ಮನೆಗಳ ಒಂದು ಮನಸ್ಸುಗಳು, ಜನರು ನಿಜವಾಗಿಯೂ ಧನ್ಯರು ಅಂತೇಳಿ ಹೇಳ್ಬೋದು. ಅದೇ ರೀತಿ ಈ ಒಂದು ದೃಶ್ಯವನ್ನು ಏನು ನೋಡ್ತಿದ್ದಾರೆ, ಇದು ನಮ್ಮ ಶಾಲೆಯ ದೃಶ್ಯ. ಕೇವಲ ಮನೆಗಳಿಗೆ ಮಾತ್ರ ಅಲ್ಲ, ಶಾಲೆಗಳಿಗೆ, ಅದೇ ರೀತಿ ಒಂದಿಷ್ಟು ಅಂಗಡಿ ಕಟ್ಟೆಗಳಿಗೆ ಕೂಡ ದೇವರು ಪಲ್ಲಕ್ಕಿಯಲ್ಲಿ ವಿರಾಜಮಾನರಾಗಿ ಹೋಗಿ ಅದರಿಂದ ಪ್ರತಿಯೊಂದು ಕಟ್ಟೆಯಲ್ಲಿ ಕೂತ್ಕೊಳ್ಳುವಂತಹ ಒಂದು ದೃಶ್ಯವನ್ನು ಕಣ್ತುಂಬಿಕೊಳ್ಳಿಕ್ಕೆ ಖಂಡಿತವಾಗಿ 2 ಕಣ್ಣುಗಳು ಸಾಕಾಗುವುದಿಲ್ಲ. ಅದರ ನಂತರ ಒಂದು ಖುಷಿಯ ಒಂದು ವಿಚಾರ ಏನಪ್ಪ ಅಂತೇಳಿ ಹೇಳಿದರೆ, ಕಾರ್ಕಳದಲ್ಲಿ ಇರುವಂತಹ 100 ವಾಲಂಟಿಯರ್ಸ್ ಎಲ್ಲ ಜೊತೆಗೂಡಿ, ಸ್ವಯಂ ಸೇವಕರೆಲ್ಲ ಜೊತೆಗೂಡಿ ಈ ಒಂದು ಸಂದರ್ಭದಲ್ಲಿ ಒಂದು ರಾತ್ರಿಯ ಹೊತ್ತು ತಿಂಡಿಯ ವ್ಯವಸ್ಥೆಯನ್ನು ಕೂಡ ಮಾಡಿರ್ತಾರೆ. ಇಡ್ಲಿ ಸಾಂಬಾರ್, ಬಿಸ್ಕುಟ್ ರೊಟ್ಟಿ, ಅಂಬಡೆ, ಹೋಳಿಗೆ, ಈ ರೀತಿ ಬಹಳಷ್ಟು ಐಟಮ್ಸ್ಗಳೆಲ್ಲ ಈ ಸಮಯದಲ್ಲಿ ಇರ್ತದೆ. ಇದು ಯಾಕಪ್ಪ ಅಂತೇಳಿ ಹೇಳಿದರೆ, ಈ ಕಟ್ಟೆ ಪೂಜೆ ಅಂತೇಳಿ ಹೇಳಿ ಏನಿದೆ, ಇದು ಈ ತೇರಿನ ಅಷ್ಟೂ ದಿನಗಳು ಇರ್ತವೆ. ಸೊ ಈ ಒಂದು ಸಂದರ್ಭದಲ್ಲಿ ವಾಲಂಟಿಯರ್ಸ್ಗೆ ಅವರು ದೇವರ ಕೆಲಸವನ್ನು ಮಾಡಬೇಕಾದ್ರೆ ಅವರ ಹೊಟ್ಟೆಯೂ ತುಂಬಿರಬೇಕು, ಮನಸ್ಸು ತುಂಬಿರಬೇಕು ಅನ್ನುವಂಥ ಒಂದು ದೃಷ್ಟಿಯಿಂದ ಈ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡಿರ್ತಾರೆ. ಅದರ ನಂತರದ ದಿನವೇ ಅಕ್ಷಯ ತದಿಗೆ ಅಂತೇಳಿ ಹೇಳಿದರೆ ತೇರಿನ 3ನೇ ದಿನ. ಈ ಸಂದರ್ಭದಲ್ಲಿ ಯಜ್ಞ ಮಂಟಪದಲ್ಲಿ ವಿರಾಜಮಾನರಾದಂತಹ ದೇವರ ಮುಂದೆ ಎಲ್ಲ ಮಹಿಳೆಯರು, ಅದೇ ರೀತಿ ಭಕ್ತಾದಿಗಳು ಕೂತು ವಿಷ್ಣು ಸಹಸ್ರನಾಮವನ್ನು, ರಾಮರಕ್ಷಾ ಸ್ತೋತ್ರವನ್ನು ಪಠಿಸ್ತಾ ಇರ್ತಾರೆ. ಈ ಒಂದು
ಯಜ್ಞ ಯಾಗಾದಿಗಳು ಈ ರಥೋತ್ಸವದ 5 ದಿನ ಕೂಡ ಇರ್ತದೆ. ಅಕ್ಷಯ ತೃತೀಯ ಅಂತೇಳಿ ಹೇಳಿದರೆ ತುಂಬ ಒಂದು ಒಳ್ಳೆಯ ದಿನ ಅಂತೆ. ಈ ದಿನವೇ ಮಹಾಭಾರತವನ್ನು ಬರೆಯಲು ಸ್ಟಾರ್ಟ್ ಮಾಡಿದ್ದು ಅಂತೇಳಿ ಹೇಳ್ತಾರೆ. ಅದೇ ರೀತಿ ವಿಜಯದಶಮಿ, ದೀಪಾವಳಿ, ಅಮಾವಾಸ್ಯೆ, ಅದೇ ರೀತಿ ಅಕ್ಷಯ ತೃತೀಯ, ಈ ದಿನ ನೀವು ಯಾವ ಕೆಲಸವನ್ನು ಮಾಡಬೇಕಾದ್ರೂ ಆ ತಿಥಿಯನ್ನು ನೋಡುವ ಅಗತ್ಯ ಇಲ್ಲ ಅಂತೇಳಿ ಹೇಳ್ತಾರೆ. ಸೊ ಇದಾದಮೇಲೆ 4ನೇ ದಿನ ಈ ಭಕ್ತಾದಿಗಳಿಗೆ ತುಂಬ ಒಂದು ಖುಷಿಯ ದಿನ. ಯಾಕಂತೇಳಿ ಹೇಳಿದರೆ ಸನ್ಮಾನದ ಊಟ ಅಂತೇಳಿ ಹೇಳ್ತೇವೆ. ಸನ್ಮಾನ ಅಂತೇಳಿ ಹೇಳಿದರೆ ಏನಪ್ಪ, ನಮ್ಮ ಮಹಿಳೆಯರು ಬಂದ ಹಾಗೆ ಅವರಿಗೆ ಹೂವನ್ನು, ಕುಂಕುಮವನ್ನು ನೀಡಿ, ಪನ್ನೀರ್ ದಾನಿಯಿಂದ ಅವರಿಗೆ ಸುಗಂಧವಾದಂಥ ದ್ರವ್ಯವನ್ನು ಸಿಂಪಡಿಸಿ ಊಟದ ಒಂದು ಗೃಹಕ್ಕೆ ಕಳಿಸ್ತಾರೆ. ಅದೇ ರೀತಿ ಊಟಕ್ಕೆ ಕೂತಂತಹ ಎಲ್ಲರಿಗೆ ಆಹ್ಲಾದಭರಿತವಾದಂತಹ ಗಾಳಿಯನ್ನು ಬೀಸ್ತಾರೆ. ಅದೇ ರೀತಿ ಗಂಡಸರಿಗೆ ಈ ಗಂಧದ ಲೇಪನ ಏನಿದೆ ಅದನ್ನು ಕೈಗೆ ಮಾಡ್ತಾರೆ. ಸೊ ಒಟ್ಟಾರೆ ಹೇಳೋದಂತೇಳಿ ಹೇಳಿ ಆದರೆ ಬಂದಂತಹ ಹೆಣ್ಮಕ್ಕಳಿಗಿರಬಹುದು, ಅದೇ ರೀತಿ ಪುರುಷರಿಗಿರಬಹುದು, ಮಕ್ಕಳಿಗಿರಬಹುದು, ಈ ಒಂದು ಸನ್ಮಾನದ ಊಟ ಏನಿದೆ ತುಂಬ ಒಂದು ಖುಷಿಯನ್ನು ತರುವಂಥದ್ದು. ಇದರಲ್ಲಿ ಮತ್ತೊಂದು ಮಾತು ಕೂಡ ಹೇಳ್ತಾರೆ. ಅದು ಏನಪ್ಪ ಅಂತೇಳಿ ಹೇಳಿದರೆ, ನಾಳೆ ನಮ್ಮ ವೆಂಕಟರಮಣನ ಮದುವೆ, ಆದ್ದರಿಂದ ಬಂದಂಥ ಅತಿಥಿಗಳಿಗೆಲ್ಲ ಒಂದು ಆದರ ಸತ್ಕಾರವನ್ನು ಮಾಡಿ, ನೀವು ನಾಳೆಯೂ ಕೂಡ ವೆಂಕಟರಮಣನ ಒಂದು ಮದುವೆಗೆ ಬರಬೇಕು ಇವತ್ತು ಬಂದವರು ಅಂತೇಳಿ ಹೇಳುವಂತಹ ಒಂದು ಮಾತು ಈ ಒಂದು ಸನ್ಮಾನದ ಊಟದಿಂದ ಪರೋಕ್ಷವಾಗಿ ಪ್ರತಿಧ್ವನಿಸ್ತದೆ. ಇಂಥ ಒಂದು ಸನ್ಮಾನದ ಊಟ ಏನಿದೆ ಇದು ಖಂಡಿತವಾಗಿಯೂ ಬೇರೆ ದೇವಸ್ಥಾನಗಳಲ್ಲಿ ಅತ್ಯಂತ ವಿರಳ. ಪ್ರತಿದಿನವೂ ಕೂಡ ಬಹಳ ಅದ್ಧೂರಿಯಿಂದ ನಡೀತದೆ. ಆದರೂ ಕೂಡ ಈ 4ನೇ ದಿನ ಏನಿದೆ ಇದು ತುಂಬ ವಿಶೇಷವಾದದ್ದು, ತುಂಬ ಒಂದು ಖುಷಿಯನ್ನು ತರುವಂಥದ್ದು. ಏನಪ್ಪ ಅಂತೇಳಿ ಹೇಳಿದರೆ, ಪ್ರಥಮತವಾಗಿ ಒಂದು ಸನ್ಮಾನದ ಊಟ ನಡೀತದೆ. ಅದರ ನಂತರ ಮೃಗಬೇಟೆ ಅಂತೇಳಿ ಹೇಳಿ ಇಲ್ಲಿ ನಡೀತದೆ. ಮೃಗಬೇಟೆ ಅಂತೇಳಿ ಹೇಳಿದರೆ ಏನು? ಮೊದಲೆಲ್ಲ ಈ ಒಂದು ಪ್ರದೇಶದಲ್ಲಿ ಕಾಡು ಆವರಿಸಿಕೊಂಡಿತ್ತಂತೆ. ಕಾಡು ಅಂತೇಳಿ ಹೇಳಿದ ಹಾಗೆ ಕಾಡು ಪ್ರಾಣಿಗಳು ಇದ್ದೇ ಇರ್ತವೆ ಅಲ್ವಾ. ಆದ್ದರಿಂದ ಈ ಕಾಡು ಪ್ರಾಣಿಗಳನ್ನು ಹೊಡೆದು ದುಷ್ಟಶಕ್ತಿಯನ್ನು ನಿವಾರಿಸಿ ಶಿಷ್ಟರನ್ನು ರಕ್ಷಿಸುವುದಕ್ಕೋಸ್ಕರ ಈ ಒಂದು ಮೃಗಬೇಟೆಯನ್ನು ಇಡ್ತಾ ಇದ್ರಂತೆ. ಅಂತೇಳಿ ಹೇಳಿದರೆ ವೆರಿ ನೆಕ್ಸ್ಟ್ ಡೇ ಬರುವಂತಹ ಭಕ್ತಾದಿಗಳಿಗಾಗಲಿ, ಅದೇ ರೀತಿ ಉತ್ಸವಾದಿಗಳಿಗಾಗಲಿ ಯಾವುದೇ ಒಂದು ನೆಗೆಟಿವಿಟಿ, ಅದೇ ರೀತಿ ದುಷ್ಟಶಕ್ತಿಗಳು, ಅದೇ ರೀತಿ ಪ್ರಾಣಿಗಳು ಇವುಗಳೆಲ್ಲ ಬರಬಾರ್ದು ಅನ್ನುವಂಥ ಒಂದು ಕಾರಣಕ್ಕಾಗಿ ಮೃಗಬೇಟೆಯನ್ನು ತೇರಿನ ಅಥವಾ ರಥೋತ್ಸವದ ಹಿಂದಿನ ದಿನ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಪ್ರತಿನಿತ್ಯ ನಡೆಯುವಂತಹ ಕಟ್ಟೆ ಪೂಜೆ ಇರಬಹುದು, ಅದೇ ರೀತಿ 4ನೇ ದಿನ ಆಗುವಂತಹ ಮೃಗಬೇಟೆ ಇರ್ಬೋದು, ಮರುದಿನದ ಒಂದು ರಥೋತ್ಸವಕ್ಕೆ ತಯಾರಿ ಮಾಡಿಕೊಳ್ಳುವಂತಹ ಒಂದು ಪದ್ಧತಿಯಾಗಿದೆ. ಇದರಿಂದ ನೆಗೆಟಿವಿಟಿ ನಿವಾರಣೆ ಆಗ್ತದೆ, ಅದೇ ರೀತಿ ಸ್ಥಳ ದೋಷ ನಿವಾರಣೆ ಆಗ್ತದೆ, ದೇವರು ಒಂದು ನೆಮ್ಮದಿಯನ್ನು ಕೊಡ್ತಾರೆ, ಒಳ್ಳೆಯದಾಗ್ತದೆ, ದುಷ್ಟಶಕ್ತಿ ನಿವಾರಣೆ ಆಗ್ತದೆ. ಈ ಎಲ್ಲ ಒಂದು ವಿಚಾರಕ್ಕಾಗಿ ಮೃಗಬೇಟೆ ನಡೀತದೆ. ಈ ಮೃಗಬೇಟೆಯ ನಂತರ ಕೆರೆ ದೀಪ ಅಂತೇಳಿ ಏನು ಹೇಳ್ತೇವ ಅದು ನಡೀತದೆ. ಕೆರೆ ದೀಪ ಅಂತೇಳಿ ಹೇಳಿದರೆ ನಮ್ಮ ದೇವಸ್ಥಾನದ ಕೆರೆ ಏನಿದೆ ಅದರ ಕಟ್ಟೆಯಲ್ಲಿ ದೇವರು ಕೂತ್ಕೊಂಡು ಅಲ್ಲಿಯೂ ಒಂದು ಪೂಜೆ ನಡೆಯುವಂಥದ್ದು. ಈ ಬಾರಿ ಒಂದು ಖುಷಿಯ ವಿಚಾರ ಏನಪ್ಪ ಅಂತೇಳಿ ಹೇಳಿದರೆ, ಮೃಗಬೇಟೆಗೆ ಹೊರಟವರು ನನ್ನ ಅಕ್ಕನ ಗಂಡ ಬಾವಾಜಿಯವರು. ಅದೇ ರೀತಿ ಮೃಗಬೇಟೆ ಆಯಿತು, ಅದೇ ರೀತಿ ಕೆರೆಯ ಉತ್ಸವ ಆಯಿತು. ಅದರ ನಂತರ ಸಣ್ಣ ರಥದ ಉತ್ಸವವೂ ಕೂಡ ಈ ಒಂದು ದಿನ ನಡೀತದೆ. ಮರುದಿನ ನಡೆಯುವಂತಹ ವೆಂಕಟರಮಣನ ಮದುವೆಯ ಮೊದಲು, ಅದೇ ರೀತಿ ಬ್ರಹ್ಮ ರಥೋತ್ಸವದ ಮೊದಲು ಜನರೆಲ್ಲರೂ ಖುಷಿಯಿಂದ ಇದ್ದಾರಲ್ವಾ ಅಂತೇಳಿ ಹೇಳಿ ನೋಡುವುದಕ್ಕಾಗಿ ದೇವರು ಸಾಗುವಂತಹ ಉತ್ಸವವನ್ನು ನಾವು ಸಣ್ಣ ರಥೋತ್ಸವದಲ್ಲಿ ನೋಡ್ತೇವೆ. ಅದೇ ರೀತಿ 4 ದಿನದ ನಂತರ ನಾವು ನೀವೆಲ್ಲರೂ ಕಾಯುವಂತಹ ಬ್ರಹ್ಮ ರಥೋತ್ಸವದಲ್ಲಿ ನಮ್ಮ ಆರಾಧ್ಯರು, ಲೋಕರಕ್ಷಕರು ಆಗಿರುವಂತಹ ವೆಂಕಟರಮಣ ದೇವರು ಶ್ರೀದೇವಿ ಭೂದೇವಿ ಜೊತೆಯಾಗಿ ಈ ಒಂದು ರಥವನ್ನು ಏರ್ತಾರೆ. ಒಂದು ಮಾತಿದೆ, ಏಕಾಂಗಿ ನಾರಾಯಣನ ಪೂಜೆಯನ್ನು ಮಾಡಿದರೆ ದೋಷ ಬರ್ತದೆ ಅಂತೇಳಿ ಹೇಳಿ. ಆದ್ದರಿಂದ ನಾರಾಯಣ ಸದಾ ಶ್ರೀದೇವಿ ಹಾಗೂ ಭೂದೇವಿಯ ಜೊತೆಯೇ ಇರ್ತಾರೆ. ಶ್ರೀದೇವಿಯು ಸಂಪತ್ತು, ಆರೋಗ್ಯ, ಸುಖ, ತೃಪ್ತಿ ಇಂತಹ ಒಂದು ಕಣ್ಣಿಗೆ ಕಾಣುವಂಥ ವಿಸಿಬಲ್ ವೆಲ್ತ್ ಅಂತೇಳಿ ಏನು ಹೇಳ್ತೇವೆ ಅದನ್ನು ಕೊಟ್ಟರೆ, ಭೂದೇವಿ ಸೃಷ್ಟಿಯಿಂದ ಸಿಗುವಂತಹ ಎಲ್ಲ ವಸ್ತುಗಳ ಒಡತಿಯಾಗಿರ್ತಾರೆ. ಸೊ ಅವರ ಜೊತೆ ವಿರಾಜಮಾನವಾಗಿರುವಂತಹ ವೆಂಕಟರಮಣ ಏನಿದ್ದಾರೆ ಅವರು ಈ ಒಂದು ರಥದಲ್ಲಿ ಏರುವಂತಹ ದೃಶ್ಯವನ್ನು ನೋಡಲಿಕ್ಕೆ ಸಾವಿರಾರು ಭಕ್ತಾದಿಗಳು ಇಲ್ಲಿ ನಿಂತಿರ್ತಾರೆ. ವಸಂತ ಋತುವನ್ನು ಋತುಗಳ ರಾಜ ಅಂತೇಳಿ ಹೇಳ್ತೇವೆ. ಅದೇ ರೀತಿ ವಸಂತ ಋತುವಿನಲ್ಲಿ ನಡೆಯುವಂತಹ ಈ ಒಂದು ರಥೋತ್ಸವ ಏನಿದೆ
ಬಹಳಷ್ಟು ವಿಜೃಂಭಣೆಯಿಂದ ಆಗ್ತದೆ. ಇದನ್ನು ವಸಂತ ಋತುವಿನಲ್ಲೇ ಮಾಡುವಂಥ ಮತ್ತೊಂದು ಕಾರಣ ಏನಪ್ಪ ಅಂತೇಳಿ ಹೇಳಿದರೆ, ಈ ಒಂದು ಸಮಯದಲ್ಲಿ ಹಲಸು, ಮಾವು, ಅದೇ ರೀತಿ ಗೇರು, ಜಾಂಬು ಹಣ್ಣು ಇರ್ಬೋದು, ಎಲ್ಲ ಫಲವಸ್ತುಗಳು, ಅದೇ ರೀತಿ ಮಲ್ಲಿಗೆ, ಸಂಪಿಗೆ, ಕೇದಗೆ, ಗುಲಾಬಿ ಇವುಗಳೆಲ್ಲ ಅರಳುವಂತಹ ಸಮಯವೂ ಕೂಡ ಹೌದು. ಸೊ ಎಲ್ಲ ಫಲವಸ್ತುಗಳು ಕೂಡ ಸುಭೀಕ್ಷವಾಗಿರ್ತದಂತೆ. ಈ ಒಂದು ಸಂದರ್ಭದಲ್ಲಿ ಕೇವಲ ಮನುಷ್ಯರು ಮಾತ್ರ ಅಲ್ಲ, ಪ್ರಾಣಿ ಪಕ್ಷಿಗಳು ಕೂಡ ಸಂತೋಷದಿಂದ ಇರ್ತಾರಂತೆ. ರಥದ ಮೇಲೆ ಕೂತ್ಕೊಂಡಂತಹ ದೇವರು ಶ್ರೀದೇವಿ ಭೂದೇವಿಯರ ಜೊತೆ ತನ್ನ ಸೃಷ್ಟಿಯಾದಂತಹ ಮನುಷ್ಯನನ್ನು, ಅದೇ ರೀತಿ ಪಶು ಪಕ್ಷಿಗಳನ್ನು ನೋಡಿ ಸಂತೋಷಗೊಳ್ತಾರಂತೆ. ಯಾಕಂತೇಳಿ ಹೇಳಿದರೆ, ಈ ಒಂದು ಸಂದರ್ಭದಲ್ಲಿ ಎಲ್ಲರೂ ಕೂಡ ಹೊಟ್ಟೆ ತುಂಬ ಉಂಡು ಖುಷಿಯಿಂದ ಇರ್ತಾರಂತೆ. ಭಕ್ತರ ಸಂತೋಷವನ್ನು ನೋಡಿಯೇ ದೇವರು ತುಂಬ ಖುಷಿಗೊಳ್ತಾರಂತೆ ಈ ಒಂದು ಸಂದರ್ಭದಲ್ಲಿ. ಕಾರ್ಕಳ ತೇರಿನ ಮತ್ತೊಂದು ವಿಶೇಷತೆ ಏನಪ್ಪ ಅಂತೇಳಿ ಹೇಳಿದರೆ, ಈಗ ಈ ಒಂದು ದೃಶ್ಯವನ್ನು ನೋಡ್ತಾ ಇದ್ದೀರಲ್ಲ ನೀವು, ಇಲ್ಲಿ ಭಟ್ರು, ಪ್ರಧಾನ ಅರ್ಚಕರು ಹೊರಬಂದು ಬೆಳ್ಳಿಯ ಹೂಗಳನ್ನು, ಅದೇ ರೀತಿ ಸ್ವರ್ಣದ ಹೂಗಳನ್ನು ಅವರು ಎಲ್ಲೆಡೆ ಚೆಲ್ತಾರೆ. ಅದನ್ನೆಲ್ಲ ತಗೊಳ್ಳಿಕ್ಕೆ ಭಕ್ತಾದಿಗಳು ಮುಗಿಬೀಳ್ತಾರೆ. ಅಂತೂ ಇಂತೂ ಎಲ್ಲೆಡೆ ಒಂದು ಸಂತೋಷದ ವಾತಾವರಣ. ಈ ಎಲ್ಲವನ್ನು ನೋಡಿ ಆದಮೇಲೆ ರಥದ ಸುತ್ತನ್ನು ಭಕ್ತಾದಿಗಳು ತೆಗಿತಾರೆ. ಆ ಬಳಿಕ ಭಕ್ತಾದಿಗಳಿಗೆ, ಈ ವೆಂಕಟರಮಣನ ಒಂದು ಮದುವೆಗೆ ಬಂದಂತಹ ಎಲ್ಲರಿಗೂ ಕೂಡ ಸಮಾನವಾಗಿ ತುಂಬ ಪ್ರೀತಿಯಿಂದ ಭೋಜನವನ್ನು ಬಡಿಸ್ತಾರೆ. ಎಲ್ಲ ಭಕ್ತಾದಿಗಳ ಒಂದು ಮನಸ್ಸಿನಲ್ಲಿ ಅಂತಃಕರಣ ಪೂರ್ವಕ ಶರಣಾಗತ ಭಾವನೆ ಬರ್ತದೆ. ಅಹಂ ನಾಶವಾಗಿ ದೇವರಲ್ಲಿ ಒಂದಾಗುವ ಒಂದು ಭಾವವೂ ಕೂಡ ಬರ್ತದೆ. ನಾನು ಹೇಳಿದ ಎಲ್ಲ ವಿಚಾರಗಳು ಪ್ರಮುಖವಾದಂತಹ ಒಂದು 5 ದಿನದ ಒಂದು ಅಂಶವಾದರೆ, ಇನ್ನಷ್ಟು ಶಾಸ್ತ್ರಗಳು, ಇನ್ನಷ್ಟು ಒಂದು ಪೂಜೆ ಪುನಸ್ಕಾರಗಳು ದೇವಸ್ಥಾನದಲ್ಲಿ ನಡೀತಾನೆ ಇರ್ತದೆ. ರಥಾರೂಢರಾದಂತಹ ದೇವರು ಮತ್ತೊಮ್ಮೆ ಜನರ ಒಂದು ಸಂತೋಷವನ್ನು ನೋಡ್ತಾ, ಜನರಿಂದ ಆರತಿಯನ್ನು, ನೈವೇದ್ಯವನ್ನು ಸ್ವೀಕರಿಸ್ತಾ ತದನಂತರ ರಥದಿಂದ ಇಳಿತಾರೆ. ಪಲ್ಲಕ್ಕಿಯಲ್ಲಿ ಸಾಗಿ ತನ್ನ ಗರ್ಭಗುಡಿಯಲ್ಲಿ ಸಂತೋಷದಿಂದ ವಿರಾಜಮಾನರಾಗ್ತಾರೆ. ಅದರ ನಂತರ ಮರುದಿನ ಇರುವಂಥದ್ದು ಅವಭೃತ ಅಂತೇಳಿ ಹೇಳಿ. ರಥೋತ್ಸವದ 6ನೇ ದಿನ ಅವಭೃತ ಅಥವಾ ಒಕ್ಕುಳಿ ಅಂತೇಳಿ ಏನು ಹೇಳ್ತೇವೆ ಅದು ನಡೀತದೆ. ಒಂದು ಮಾತು ಕೂಡ ಇದೆ, ಏನಪ್ಪ ಅಂತೇಳಿ ಹೇಳಿದರೆ, ರಥೋತ್ಸವ ಆದಮೇಲೆ ಅವಭೃತ ಆಗದಿದ್ದರೆ ಆ ರಥೋತ್ಸವ ಅಪರಿಪೂರ್ಣ ಅಂತೇಳಿ ಹೇಳಿ. ಖಂಡಿತವಾಗಿಯೂ ಈ ಒಂದು ಓಕುಳಿ ಆಗಲೇಬೇಕು. ನಮ್ಮ ಕಾರ್ಕಳದಲ್ಲಿ ಓಕುಳಿ ಅಂತೇಳಿ ಹೇಳಿದರೆ ಮಕ್ಕಳು, ಗಂಡಸರು ಎಲ್ಲ ಈ ಹಳದಿಯ ಲೇಪನವನ್ನು ಮಾಡ್ತಾರೆ. ಅದರ ನಂತರ ಟ್ಯಾಂಕರ್ನಿಂದ ಸುರಿದಂತಹ ನೀರಿನಿಂದ ಹಳದಿ ಸ್ನಾನವನ್ನು ಮಾಡ್ತಾರೆ. ಈ ಒಂದು ಸಂದರ್ಭದಲ್ಲಿ ದೇವರಿಗೂ ಕೂಡ ಅರಶಿನವನ್ನು ಹಾಕಿ ಅವಭೃತ ಸ್ನಾನವನ್ನು ಮಾಡಿಸ್ತಾರೆ. ಹಳದಿ ಅಂತೇಳಿ ಹೇಳಿದರೆ ಅದರಲ್ಲಿ ರೋಗ ನಿರೋಧಕ ಶಕ್ತಿ, ಒಂದು ಪವಿತ್ರತೆ, ಅದೇ ರೀತಿ ಶುದ್ಧತೆಯ ಸಂಕೇತ ಅಂತೇಳಿ ಹೇಳ್ತೇವೆ. ತುಂಬ ಆರೋಗ್ಯದ ದೃಷ್ಟಿಯಿಂದ ಒಳ್ಳೆಯದು. ದೇಹವನ್ನು ಪಿತ್ತ ಮುಕ್ತಗೊಳಿಸಿ ತಂಪನ್ನು ಮಾಡ್ತದಂತೆ. ಸೊ ಕಳೆದ 5 ದಿನಗಳಿಂದ ಹಗಲು ರಾತ್ರಿ ಎನ್ನದೇ ದೇವರ ಒಂದು ಸೇವೆಯನ್ನು ಮಾಡ್ತಾ ಶ್ರಮಿಸ್ತಾ ಇರುವಂತಹ ಸ್ವಯಂ ಸೇವಕರು ಹಳದಿ ಲೇಪನವನ್ನು ಮಾಡಿ, ಸ್ನಾನವನ್ನು ಮಾಡಿ ದೇವರ ಜೊತೆ ರಾಮಸಮುದ್ರಕ್ಕೆ ಹೋಗ್ತಾ ಇರಬೇಕಾದ್ರೆ ಈಗ ನೀವು ನೋಡುವಂತಹ ದೃಶ್ಯದಂತೆ ಪ್ರತಿ ಮನೆಯ ಹೊರಗೆ ಬ್ಯಾರಲ್ಗಳಲ್ಲಿ, ದೊಡ್ಡ ದೊಡ್ಡ ಪಾತ್ರೆಗಳಲ್ಲಿ ನೀರನ್ನು ತುಂಬಿಸಿಟ್ಟು ಹೋಗ್ತಾ ಇರುವಂತಹ ಸ್ವಯಂ ಸೇವಕರಿಗೆ ಒಂದಷ್ಟು ತಂಪಿನ ಜಲಧಾರೆಯನ್ನು ಸುರಿಸ್ತಾರೆ. ಇಲ್ಲಿಂದ ಸಾಗಿ ರಾಮಸಮುದ್ರಕ್ಕೆ ಹೋದಂತಹ ಭಕ್ತಾದಿಗಳು ದೇವರ ಜೊತೆಗೂಡಿ ದೇವರ ಅಭಿಷೇಕದ ತದನಂತರ ವಾಪಸ್ಸಾಗ್ತಾರೆ. ಆಗುವಾಗ ಇಲ್ಲಿ ಪದ್ಮಾವತಿ ದೇವಸ್ಥಾನಕ್ಕೆ ವೆಂಕಟರಮಣ ದೇವರು ಬರ್ತಾರೆ. ಪದ್ಮಾವತಿ ಗುಡಿಯ ಮುಂದಿನ ಪಡುಸಾಲೆಯಲ್ಲಿ ಕೂತಂತಹ ವೆಂಕಟರಮಣನಿಗೆ, ಅದೇ ರೀತಿ ಪದ್ಮಾವತಿ ದೇವಿಗೆ ಒಂದು ಆರತಿ ಆಗ್ತದೆ. ಇಲ್ಲಿ ಭಜನೆ ಕೂಡ ನಡೀತದೆ. ಸೊ ನಮ್ಮ ಮಂಡಳಿಯ ಭಜನೆ ಇಲ್ಲಿತ್ತು. ಸೊ ಇದನ್ನು ಕಣ್ತುಂಬಿಕೊಳ್ಳುವಂಥದ್ದೇ ಒಂದು ಸಂಭ್ರಮ. ಪದ್ಮಾವತಿ ಕೂಡ ವೆಂಕಟರಮಣ ದೇವರ ಒಂದು ಅಂಗ ಅಂತೇಳಿ ಹೇಳ್ತೇವೆ. ಸೊ ಪದ್ಮಾವತಿ ದೇವರ ದೇವಸ್ಥಾನ ಇರುವಂಥದ್ದು ಕಾರ್ಕಳ ಬಿಟ್ಟರೆ ತಿರುಪತಿ ಮಾತ್ರ ಅಂತೆ. 2 ಸ್ಥಳಗಳಲ್ಲಿ ಪದ್ಮಾವತಿ ದೇವಸ್ಥಾನ ಇರುವಂಥದ್ದು.
ಸಂತೋಷದಿಂದ ಅವಭೃತ ಸ್ನಾನ ಅಭಿಷೇಕವನ್ನು ಮುಗಿಸಿಕೊಂಡು ಬಂದಂತಹ ದೇವರಿಗೆ ಪದ್ಮಾವತಿ ದೇವಸ್ಥಾನದಲ್ಲಿ ದೇವಿಯ ಜೊತೆಗೂಡಿ ಒಂದು ಆರತಿ ಆಗ್ತದೆ. ಅದರ ನಂತರ ಭಕ್ತಾದಿಗಳು ಭಜನೆಯನ್ನು ಹಾಡ್ತಾ ಹಾಡ್ತಾ ರಥಬೀದಿಯಾಗಿ ದೇವಸ್ಥಾನದ ಹತ್ರ ಸಾಕ್ತಾರೆ. ಪ್ರತಿ ಮನೆಯಿಂದ ದೇವರಿಗೆ ಹಣ್ಣು ಕಾಯಿಯನ್ನು ನೀಡ್ತಾರೆ, ಆರತಿಯನ್ನು ಬೆಳಗ್ತಾರೆ. ತುಂಬ ಖುಷಿಯಿಂದ ಸಾಗಿದಂತಹ ದೇವರು ಗರ್ಭಗುಡಿಯಲ್ಲಿ ಕೂತ್ಕೊಳ್ತಾರೆ. ಅದರ ನಂತರ ಗರುಡನನ್ನು ಧ್ವಜಸ್ತಂಭದಿಂದ ಕೆಳಗಿಳಿಸ್ತಾರೆ. ಇಲ್ಲಿಗೆ ಅದ್ಧೂರಿಯಾಗಿ 5 ದಿನಗಳ ಕಾಲ ನಡೆದಂತಹ ದೇವರ ರಥೋತ್ಸವದ ಸಂಭ್ರಮ ಕೊನೆಗೊಳ್ತದೆ. ಹೀಗೆ ವರ್ಷಂಪ್ರತಿ ನಡೆಯುವಂತಹ ದೇವರ ಮಹೋತ್ಸವದ ಮಹತ್ವ ನಮಗೆ ಗೊತ್ತಾದರೆ ಖಂಡಿತವಾಗಿಯೂ ನಾವೆಲ್ಲರೂ ಕೂಡ ಅರ್ಥಪೂರ್ಣವಾಗಿ ಶ್ರದ್ಧಾ ಭಕ್ತಿಯಿಂದ ಉತ್ಸವದಲ್ಲಿ ಪಾಲ್ಗೊಳ್ಳಬಹುದು. ಅದೇ ರೀತಿ ನಮ್ಮ ಮುಂದಿನ ಜನಾಂಗದವರಿಗೂ ಕೂಡ ತಿಳಿಸ್ಬೋದು. ಈ ಮೂಲಕ ಅವರು ಕೂಡ ದೇವರ ಮಹಿಮೆಯನ್ನು ಅರಿತು ನಮ್ಮೆಲ್ಲರ ಆರಾಧ್ಯರಾದಂತಹ ವೆಂಕಟರಮಣನ ಆರಾಧನೆಯಲ್ಲಿ ಪಾಲ್ಗೊಳ್ಳಬಹುದು ಅನ್ನುವಂತಹ ಅನಿಸಿಕೆ ನನ್ನದು. ಸೊ ಎಲ್ಲರೂ ಕೂಡ ಜೊತೆಯಲ್ಲಿ ಹೇಳೋಣ, ಶ್ರೀನಿವಾಸ ವೆಂಕಟರಮಣ ಗೋವಿಂದ.